ಪ್ರತಿದಿನ 6ರಿಂದ ನಿಮ್ಮ ಮುಂದೆ ಇರ್ತಾ ಇದ್ವಿ. ಆದರೆ ಇವತ್ತು 1 ಅವರ್ ತಡವಾಗಿ ಅಂದ್ರೆ 7 ಗಂಟೆಗೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಚರ್ಚೆಯನ್ನ ಮಾಡಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಅಂತ ಹೇಳಿ. ಕ್ಷಮೆ ಇರಲಿ, 1 ಅವರ್ ತಡವಾಗಿ ನಿಮ್ಮ ಮುಂದೆ ಹಾಜರಾಗಿದ್ದಕ್ಕಾಗಿ. ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಇವತ್ತು 7 ಗಂಟೆಗೆ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಗಳಾಗಿದೆ, ಏನೇನೆಲ್ಲ ಆಗಿದೆ. ಆ ಮಾಸ್ಕ್ ಮ್ಯಾನ್ ಅಂತ ಇದ್ನಲ್ಲ, ಅವನ ಮಾಸ್ಕ್ ಕಳಚಿದೆ, ಅವನ ನಿಜ ಬಣ್ಣ ಕಳಚಿದೆ. ಪವರ್ ಟಿವಿಯ ಧರ್ಮ ಯುದ್ಧ ಇವತ್ತು ಧರ್ಮ ವಿಜಯವನ್ನ ಪಡ್ಕೊಂಡಿದೆ. ಬೆಳಗ್ಗೆ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಕಾಲ್ ಮಾಡಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಮುಂದಿನ ಹಂತದಲ್ಲಿ ಏನಾಗಬಹುದು, ಅನೇಕ ಜನರ ವಿಚಾರವನ್ನ ಅವನು ಬಾಯ್ಬಿಟ್ಟಿದ್ದಾನೆ. ಮಠಣ್ಣನವರ ವಿಚಾರವನ್ನ ಹೇಳಿದ್ದಾನೆ. ಸೊ ಈಗ SIT ಕಸ್ಟಡಿಯಲ್ಲಿ ಇದ್ದಾನೆ ಆ ಮಾಸ್ಕ್ ಮ್ಯಾನ್. 10 ದಿನಗಳ ಕಾಲ ಆತನನ್ನ SIT ಕಸ್ಟಡಿಗೆ ನೀಡಲಾಗಿದೆ. ಸೊ ಇನ್ನು ಮುಂದೆ ಏನಾಗಬಹುದು, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ, ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನಾಗಿದೆ, ಇದೆಲ್ಲವೂ ಹೋಗಿ ಏನೇನಾಗಬಹುದು ಅನ್ನೋದರ ಸಂಕ್ಷಿಪ್ತ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಧರ್ಮ ವಿಜಯ. ಮಾಸ್ಕ್ ಹೆಮ್ಮಾರಿ ಚಿನ್ನಯ್ಯ ಈ ಕೋವಿಡ್ ಬಂತಲ್ಲ, ಕೋವಿಡ್ಗಿಂತಲೂ ಕೂಡ ಡೇಂಜರಸ್ ಕ್ರಿಮಿ ಇವನು. ಮುಸುಕು ಧರಿಸಿ ಕತೆ ಕಟ್ಟಿದವನ ಬಂಡವಾಳ ಬಟಾ ಬಯಲಾಗಿದೆ. ಅನಾಮಿಕಾ ಅಲಿಯಾಸ್ ಚಿನ್ನಯ್ಯ ಇದನ್ನ ಬಂಧಿಸಿ SIT ತನಿಖೆ ನಡೆಸ್ತಾ ಇದೆ. ಬುರ್ಡೆ ಕೇಸ್ನಲ್ಲಿ 10 ದಿನ SIT ತನ್ನ ಕಸ್ಟಡಿಗೆ ಪಡ್ಕೊಂಡಿದೆ. ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಚಿನ್ನಯ್ಯನಿಗೆ ಆರೋಗ್ಯ ತಪಾಸಣೆ ಆಗ್ತಾ ಇದೆ. ಸುಳ್ಳು ದೂರು ಕೊಟ್ಟಿದ್ದ ಚಿನ್ನಯ್ಯಗೆ ಈಗ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಅನಾಮಿಕಾ ಅಲಿಯಾಸ್ ಚಿನ್ನಯ್ಯನ ಹಿಂದಿರುವ ಕುತಂತ್ರಿಗಳು ಯಾರ್ಯಾರು? ಚಿನ್ನಯ್ಯನಿಗೆ ಪೊಲೀಸ್ ಭಾಷೆಯಲ್ಲೇ ಇನ್ನು SIT ವಿಚಾರಣೆ ನಡೆಸುತ್ತೆ. ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯವನ್ನ ಚಿನ್ನಯ್ಯ ಬಾಯಿ ಬಿಡುವ ಸಾಧ್ಯತೆಗಳಿದೆ. ಬುರ್ಡೆ ಕೇಸ್ನಲ್ಲಿ 10 ದಿನಗಳ ಕಾಲ SITಯ ಕಸ್ಟಡಿಗೆ. ಪೊಲೀಸ್ ಭಾಷೆಯಲ್ಲಿ ಇನ್ನು ಮುಂದೆ ಇವನ ವಿಚಾರಣೆ ನಡೆಯುತ್ತೆ. ನೋಡಿ, ಪವರ್ ಟಿವಿ ಬಿಚ್ಚಿಟ್ಟಿತ್ತು ಅನಾಮಿಕಾ ಅಲಿಯಾಸ್ ಚಿನ್ನಯ್ಯನ ಅಸಲಿಯತ್ತನ್ನ. ಎಲ್ಲ ಮಾಧ್ಯಮಗಳಿಗಿಂತ ಮೊದಲೇ ಪವರ್ ಟಿವಿ ಅಸಲಿಯತ್ತನ್ನ ಬಿಚ್ಚಿಟ್ಟಿತ್ತು. ಮಂಡ್ಯದ ಚಿಕ್ಕಬಳ್ಳಿಯ ನಿವಾಸಿಯಾಗಿದ್ದ ಅನಾಮಿಕಾ ಅಲಿಯಾಸ್ ಚಿನ್ನಯ್ಯ ಊರಲ್ಲಿ ಕೆಲಸ ಮಾಡದೆ ಸೋಂಬೇರಿತನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಶಿಫ್ಟ್ ಆಗಿದ್ದ. ಧರ್ಮಸ್ಥಳ ಬಿಟ್ಟು ತಮಿಳುನಾಡಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಕಾರಣ ಏನು ಅಂದ್ರೆ, ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಹಣ, ಬಟ್ಟೆ, ಸೀರೆ, ಒಡವೆ ಅದು ಇದು ಎಲ್ಲ ಕಳ್ಳತನ ಮಾಡ್ತಾ ಇದ್ದ. ಹುಟ್ಟು ಕಳ್ಳ ಈತ, ಹುಟ್ಟು ಕಳ್ಳ ಮತ್ತು ಸುಳ್ಳ. ಅಲ್ಲಿಂದ ಧರ್ಮಸ್ಥಳದಿಂದ ಓಡಿಸಿದ್ರು ಇವನನ್ನ. ಧರ್ಮಸ್ಥಳ ಬಿಟ್ಟು ತಮಿಳುನಾಡಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. KPR ಮಿಲ್ ಬಟ್ಟೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕಳೆದ ಜೂನ್ನಲ್ಲಿ PF ಹಣ ಡ್ರಾ ಮಾಡ್ಕೊಂಡಿದ್ದಾನೆ ಈ ಮಾಸ್ಕ್ ಮ್ಯಾನ್. ಅನಾಮಿಕನ ವೇಷ ಧರಿಸಿ ಡ್ರಾಮಾಗೆ ತಿಮರೋಡಿ ಗ್ಯಾಂಗ್ ಸುಪಾರಿಯನ್ನ ಕೊಟ್ಟಿತ್ತು. ಅನಾಮಿಕನ ಸಂಪರ್ಕಿಸಿ ಟ್ರೈನಿಂಗ್ ನೀಡಿತ್ತು ಈ ತಿಮರೋಡಿ ಗ್ಯಾಂಗ್. ಗ್ಯಾಂಗ್ ಹತ್ರ 2 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾನೆ ಅಂತ ಹೇಳಿದಾನೆ ಈ KD ಚಿನ್ನಯ್ಯ. 2 ಲಕ್ಷ ರೂಪಾಯಿ ಪಡ್ಕೊಂಡಿದ್ದೀನಿ ನಾನು ಅಂತ ಹೇಳಿ ಇದೀಗ ವಶಕ್ಕೆ ಪಡೆದು ಸತತ ವಿಚಾರಣೆಯನ್ನ SIT ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಎಲ್ಲ ಮಾಧ್ಯಮಗಳಿಗಿಂತಲೂ ಮೊದಲೇ ಪವರ್ ಟಿವಿ ಈ ಚಿನ್ನಯ್ಯ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಅಸಲಿಯತ್ತನ್ನ ರಾಜ್ಯದ ಜನರ ಮುಂದೆ ಬಟಾ ಬಯಲು ಮಾಡಿತ್ತು. ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಏನೆಲ್ಲ ಮಾತನಾಡಿದ್ದಾರೆ ಕೇಳಿಸ್ಕೊಂಬನ್ನಿ. ಬಿಜೆಪಿಯವರು ಏನು ಮಾತಾಡಿರ್ಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು. ಅಡ್ಗೋಡೆ ಮೇಲೆ ದೀಪ, ಅದೇನ್ ಹೇಳ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಆಯ್ತಾ, ಅದನ್ನ ಬಾಲಕೃಷ್ಣ ಅವರು ಅಸೆಂಬ್ಲಿಲೂ ಕೂಡ ಪ್ರಸ್ತಾವನೆ ಮಾಡಿದ್ರು. ನಾನು ಅದನ್ನು ಮಾತಾಡಕ್ಕೆ ಹೋಗಲಿಲ್ಲ ಅದನ್ನ. ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ CLP ಹೇಳಿದ್ದಾರೆ, ಅಸೆಂಬ್ಲಿಲೂ ಹೇಳಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ ಮೇಲೂ ನಮ್ಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮ್ಗೆ ನ್ಯಾಯದ ಪರ, ನಮ್ಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ. ಇದು ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಬಂಧನ ಮಾಡಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಏನೆಲ್ಲ ಅದೆಲ್ಲ ಡೀಟೇಲ್ಸು ಮಾಹಿತಿ SITನವ್ರು ಹೇಳ್ತಾರೆ. ಕೂಡ ಪಾರದರ್ಶಕವಾದಂತ ತನಿಖೆಗೆ ಅಡ್ಡಪಡಿಸುವಂತ ರೀತಿಯಲ್ಲಿ ಮಾತಾಡಬಾರ್ದು. ನಮ್ಗೆಲ್ಲರೂ ಕೂಡ ಭಾವನೆಗಳಿದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರ, ನಮಗೂ ಕೂಡ ನಂಬಿಕೆ ಇದೆ, ಅಪಾರವಾದಂತ ಗೌರವ ಇದೆ. ಅದನ್ನ ಯಾವುದಕ್ಕೂ ಯಾವ ಕಾರಣಕ್ಕೂ ಕೂಡ ಪಾವಿತ್ರ್ಯತೆಯನ್ನ ರಕ್ಷಣೆ ಮಾಡಬೇಕು. ಅದನ್ನ ರಕ್ಷಣೆ ಮಾಡಿ ತನಿಖೆ ಆಗಬೇಕು ಅಂತ ಸರ್ಕಾರದ ನಿರ್ಧಾರ ಇದೆ.
ಅದೇ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಇದು ಮೂಲಭೂತ ಹಕ್ಕು ನಮ್ಮ ಸಂವಿಧಾನದ ಅಡಿಯಲ್ಲಿ. ಇದನ್ನು ಅರ್ಥಕೊಂಡಿರೋರು ಯಾರು ಕೂಡ ಬೇಜವಾಬ್ದಾರಿತನದಿಂದ ಮಾತಾಡೋದಿಲ್ಲ. ಅದರಿಂದ ಇವತ್ತು ತನಿಖೆ ಆದಾಗ ಯಾರ ಮೇಲೆ ಆರೋಪ ಇದೆ, ಯಾರು ಆರೋಪ ಹೊರಿಸಿದ್ದಾರೆ, ಎಲ್ಲರ ಮೇಲೆ ತನಿಖೆ ಮಾಡ್ತೀವಿ, ಪಾರದರ್ಶಕವಾಗಿ ಮಾಡ್ತೀವಿ, ತಪ್ಪಿತಸ್ಥರನ್ನ ಗುರುತಿಸ್ತೀವಿ, ಸತ್ಯ ಹೊರ ಬರಬೇಕು ಅಂತ ಹೇಳುವಂಥದ್ದೇ ಉದ್ದೇಶ. SIT ಮಾಡಿರೋದು ಕೂಡ ಅದೇ ಉದ್ದೇಶ. ಅದರಿಂದ SITಯ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಲಿ. ಏನು ವರದಿ ಬರ್ತದೆ ಅದಕ್ಕೆ ನಾವೆಲ್ಲ ಕೂಡ ತಲೆಬಾಗನ. ಕೊನೆಗೆ ನ್ಯಾಯಾಲಯ ಇದೆ, ನ್ಯಾಯಾಂಗ ಪ್ರಕ್ರಿಯೆಗಳಿದೆ, ಇದು ಎಲ್ಲರಿಗಿಂತ ಮೇಲಿರೋದು. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಹೇಳಿದ್ದೀವಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ CM ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದೆ. ಈಗ SIT ರಚನೆ ಮಾಡಿದ್ದರಿಂದ ಏನು ಬಂತು, ಬರೀ ಬುರುಡೆ ಬಂತಷ್ಟೇ. ಬುರುಡೆ ಬಿಟ್ಟು ಇನ್ನೇನು ಬರಲಿ. ಅವ ಪ್ರಮುಖ ಪಾತ್ರಧಾರಿ ಮಾತ್ರ. ಅವನ ಹಿಂದಿರುವಂತ ಸೂತ್ರಧಾರಿಗಳು ಯಾರಿದ್ದಾರೆ ಅವರ ಮುಖವಾಡವನ್ನ ಕಳಿಸ್ಬೇಕೀಗ ಸರ್ಕಾರ. ಈಗ ಮೊದಲ ಒಂದು ವಾರ ಇರ್ಬೋದು, 3-4 ದಿನ ಈ ವಿಷಯ ಮುಂದೆ ಬಂದಂತ ಸಮಯದಲ್ಲಿ ನಾವೆಲ್ಲರೂ ಸಹ ಏನು ಆಗ್ತಾ ಇದೆ, ಯಾರ್ದು ಆರೋಪ ಇದೆ, ಇನ್ವೆಸ್ಟಿಗೇಷನ್ ಆಗಲಿ, ಅದಕ್ಕೆಲ್ಲ ತನಿಖೆ ಆಗಬೇಕು, SIT ರಚನೆ ಆಯಿತು ಆಗಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದು. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿಯಾಗಿ ನಮ್ಮ ಧಾರ್ಮಿಕ ಕ್ಷೇತ್ರವನ್ನ ಕೆಟ್ಟ ರೀತಿಯಲ್ಲಿ ಒಂದು ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ರು, ಆವಾಗ ನಮಗೆಲ್ಲರಿಗೂ ಗೊತ್ತಾಯ್ತು. ಅಲ್ ಜಜೀರಾದಲ್ಲಿ ಬರ್ತದೆ, BBC ಬರ್ತದೆ. ಅಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಯ್ತು ಇದೇನೋ ಹಿಂದೆ ದೊಡ್ಡ ರೀತಿಯ ಕೈವಾಡ ಇದೆ. ಯಾಕಂದ್ರೆ ಅಲ್ಲಿ ಆಗದಲ್ಲೆಲ್ಲ ಬೇರೆ ರೀತಿಯ ವಿಷಯ ಇತ್ತು. ಎಸ್, ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಏನೆಲ್ಲ ಮಾತನಾಡಿದ್ರು ಅಂತ ಕೇಳಿಸ್ಕೊಂಡ್ರಿ ಸರ್. ಈಗ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಧರ್ಮಸ್ಥಳ ಪ್ರಕರಣದಲ್ಲಿ. ಆ ಮಾಸ್ಕ್ ಅನ್ನ ಹಾಕೊಂಡು ಯಾರು ಬಂದು ಬುರುಡೆ ಇಟ್ಕೊಂಡು ಬಂದು ದಿಕ್ಕನ್ನ ತಪ್ಪಿಸಿದ್ದ, ಇವತ್ತು ಅವನನ್ನ ಅರೆಸ್ಟ್ ಮಾಡಿ SIT ತನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮುಂದುವರಿಸ್ತಾ ಇದೆ. ಏನ್ ಹೇಳ್ತೀರಾ ಸರ್, ಈ ಚಿನ್ನಯ್ಯ, ಅನಾಮಿಕಾ ಅಲಿಯಾಸ್ ಚಿನ್ನಯ್ಯ, ಇವನ್ ಹಿಂದೆ ಇರುವಂತಹ ಕುತಂತ್ರಿಗಳು ಯಾರು, ಏನು? ಈಗ ಆಲ್ರೆಡಿ ಎಲ್ಲವೂ ಬಟಾಬಯಲಾಗಿರುವಂತಹ ವಿಚಾರ, ಯಾರ್ಯಾರಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಒಫಿಷಿಯಲಿ SIT ಶುಡ್ ಟೇಕ್ ಆಕ್ಷನ್. ಈಗ 2 ಬೆಳವಣಿಗೆಗಳು ಆಗಿದ್ದಾವೆ ಇವತ್ತು. ಒಂದು ಬೆಳವಣಿಗೆ, ತನ್ನ ಹತ್ರ ತಲೆಬುರುಡೆ ಇದೆ, ಅದು 25 ವರ್ಷ ಹುಡುಗಿದ್ದು, ಅದು ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು. ನಾನು ಇಷ್ಟು ವರ್ಷಗಳ ಹಿಂದೆ ಅದನ್ನು ಹೂತಾಕಿದ್ದೆ. ಈಗ ಹೋಗಿ ನಾನು ಅದನ್ನು ಎತ್ಕೊಂಡು ಆ ತಲೆಬುರುಡೆಯನ್ನು ಎತ್ಕೊಂಡು ಬಂದಿದ್ದೀನಿ ಅಂತ ಏನು ಇಷ್ಟರವರೆಗಿನ ನಾಟಕವನ್ನು ಆಡಿಬಿಟ್ಟು ಇಡೀ ರಾಜ್ಯವನ್ನು, ದೇಶವನ್ನು, ವಿಶ್ವವನ್ನೇ ಕುಣಿಸ್ಲಿಕ್ಕೆ ಟ್ರೈ ಮಾಡಿದಂಥ ಬುರುಡೆ ದಾಸ, ಬುರುಡೆ ತಿಮ್ಮ ಅಂತ ನಾನು ಏನು ಕರಿತೀವಲ್ಲ, ಚಿನ್ನಯ್ಯ ಇವತ್ತು ಅರೆಸ್ಟ್ ಆಗಿದ್ದಾನೆ. ಇನ್ನೊಂದು, ತಾನು ಯಾವುದೋ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಹೊರಟಿನಂತ ನಕಲಿ ಹೋರಾಟ ಮಾಡಿಕೊಂಡು ತನ್ನ ಜೀವನವನ್ನೇ ಅದರಲ್ಲಿ ಸಾಗಿಸ್ಕೊಂಡು ಹೊಟ್ಟೆ ಒರೆಸ್ಕೊಂಡು ಅವ್ಯಾಚ್ಯ ಶಬ್ದಗಳಿಂದ ಎಲ್ಲರೊಳಗೆ ಮಾತಾಡ್ತಾ ತಾನೇ ಒಬ್ಬ ದೊಡ್ಡ ಲೀಡರು, ನಾನು ಯಾರಿಗೂ ಮಾತಾಡಿದ್ರು ನಡೀತೆ ಅಂತ ಹೇಳ್ತಾ ತಿರುಗ್ತಾ ಇದ್ದ ಈ ತಿರುಪೋಕಿ ತಿಮ್ಮ ಇದ್ದಾನಲ್ಲ, ಇವತ್ತು ಬೇಲ್ ಮುಖಾಂತರ ಹೊರಗಡೆ ಬರ್ತಾನೆ. ಅಂದರೆ ಗುಮ್ಮ ಹೊರಗಡೆ, ಒಳಗಡೆ ತಿಮ್ಮ ಹೊರಗಡೆ. ಏನು ಇಷ್ಟುವರೆಗೆ ಗುಮ್ಮ ಇಟ್ಕೊಂಡು ತಿರುಗ್ತಾ ಇದ್ದಲ್ಲ, ಈ ತಲೆಬುರುಡೆ ಅನ್ನುವ ಗುಮ್ಮವನ್ನು ತೋರಿಸ್ತಾ ಇದ್ದಲ್ವಾ, ಅವನು ಒಳಗಡೆ ಹೋಗಿ ಆಗಿದೆ. ರೈಟ್ ಟೈಮ್ಗೆ ತಿಮ್ಮಣ್ಣ ಹೊರಗಡೆ ಬಂದವರೇ. ಇನ್ನು ಮಟ್ಟಣ್ಣವರು ಮತ್ತು ಜಯಣ್ಣ ಟಿ ಮತ್ತು ಉಳಿದವರು ಬ್ಯಾಗ್ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯಾವಕಾಶ ನಿಮಗೆ ಕೊಟ್ಟವರೆ. ಶುರುವಾತ್ ಏನು ಮುಹೂರ್ತ ಆಗಿ ಬಂದಿದ್ದಾರೆ ತಿಮ್ಮಣ್ಣ. ಇವತ್ತು ಯಾವ ವಾಯ್ಸ್ ಬರುತ್ತೆ, ಜೈ ಜಸ್ಟಿಸ್ ಫಾರ್ ಸೌಜನ್ಯ, ಜೈ ತಿಮ್ಮರೋಡಿ ತಿಮ್ಮರಣ್ಣ, ಇದೆಲ್ಲ ಮಾತುಗಳು ಸ್ವಲ್ಪ ಇಟ್ಕೊಳ್ಳಿ, ಇನ್ನೊಂದೆರಡು ದಿನಕ್ಕೆ ಬೇಕಾಗತ್ತೆ. ವ್ಯವಸ್ಥೆಯೇ ಬುಡಮೇಲು ಮಾಡುವಂತಹ ಒಂದು ಸ್ಥಿತಿಗೆ ಇಳಿದವರಿಗೆ ವ್ಯವಸ್ಥೆ, ಕಾನೂನು, ಲಾ ಆಫ್ ಲ್ಯಾಂಡ್ ತಿರುಗಿ ಬಿದ್ದರೆ ಏನಾಗುತ್ತೆ ಅನ್ನೋದು ಇವತ್ತು ತಿಮ್ಮನ ಮತ್ತು ಆ ಗುಮ್ಮನ ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ. ಕಾನೂನಿನ ಪ್ರಕಾರ ಈಗ ಇವರಿಗೆ ಈ ಕುಣಿಕೆ ಇದೆ ಅಲ್ವಾ, ಟೈಟ್ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆಯಿಂದ, ನಮಗೆ ನಾವೇ ಅಸಹ್ಯ ಪಡ್ಕೊಳ್ಳುವಂತಹ ಸ್ಥಿತಿ ಇವತ್ತು. ಈ ತಲೆಬುರುಡೆಯವನನ್ನು ಮೆರೆಸಿದ್ದು ಜನಗಳು.
ಬಂದ ಜ್ಞಾನೋದಯ ಆಗಿತ್ತಂತೆ ತಲೆಬುರುಡೆಯವನಿಗೆ. ಎಲ್ಲಿ ಜ್ಞಾನೋದಯ ಆಗಿತ್ತು ಅಂದರೆ ಮಟ್ಟಣ್ಣವರು ಮತ್ತೆ ತಿಮರೋಡಿ ಸೇರ್ಕೊಂಡ್ಬಿಟ್ಟು ಇನ್ನೊಬ್ಬನ ಮನೆ ಕರ್ಕೊಂಡೋದ್ರಲ್ಲ, ನನಗೆ ಸೌಜನ್ಯ ಬೇಡ, ನನಗೆ ವೀರೇಂದ್ರ ಹೆಗಡೆ ಅವರು ಟಾರ್ಗೆಟ್ ಅಂತ ಹೇಳ್ತಾ ಇದ್ರಲ್ಲ, ಸೋಮನಾಥ ನಾಯಕ್ ಮತ್ತು ರಂಜನ್ ಅವರ ಮನೆಯಲ್ಲಿ ಜ್ಞಾನೋದಯ ಮಾಡಿಸ್ಕೊಂಡು ಕರ್ಸ್ಕೊಂಡು ಬಂದಿದ್ರು. ಸುಳ್ಳನ್ನು ಎಷ್ಟು ದಿನ ಮುಚ್ಚಿಡ್ಲಿಕ್ಕಾಗಲ್ಲ ಅನ್ನುವ ಏನು ಗಾದೆ ಇದೆ ಅಲ್ವಾ, ಅದರ ಪ್ರಕಾರ ಕಳೆದ 15 ದಿನಗಳಲ್ಲೇ SIT 2 ದಿನಗಳಿಗೆ ಈ ಸುಳ್ಳು ಪತ್ತೆ ಹಚ್ಚಿ ಮಾಡಿದೆ. ಆದರೆ ಈ ತಿಮ್ಮನ ಟೀಮ್ ಇದೆ ಅಲ್ವಾ, ಎಲ್ಲೂ ಜಾರದಂಗೆ, ಎಲ್ಲೂ ಇದನ್ನು ಪುನಃ ಎತ್ತಿಬಿಟ್ಬಿಟ್ಟು ಸೌಜನ್ಯನ ಸಾವಿನ ಮತ್ತು ರೇಪ್ನ ಕೇಸ್ ಮಾಡ್ದಂಗೆ ಇದನ್ನು ದಾರಿ ತಪ್ಪಿಸಿ ಎಲ್ಲೋ ತಗೊಂಡೋಗಿ ಇನ್ನೊಂದು 10 ವರ್ಷ ಹೊಟ್ಟೆ ಒರೆಯುವ ಪ್ರೋಗ್ರಾಮನ್ನು ಮಾಡ್ತಾರೆ ಅನ್ನೋದು SIT ಗೊತ್ತಿತ್ತು. ಆ್ಯಂಡ್ ನಾಟ್ ಈವನ್ ದಿಸ್, ದೇ ಸ್ಟಡಿಡ್ ಆಲ್ ದ ಕೇಸಸ್, ಈವನ್ SIT ಸ್ಟಡಿಡ್ ಸೌಜನ್ಯ ಕೇಸಸ್. ಈ ತಿಮ್ಮ ಮತ್ತು ತಿಮ್ಮನ ಬುರುಡೆ ತಿಮ್ಮನ ಟೀಮು ಏನೇನು ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಇರಬಹುದು ಅನ್ನೋದನ್ನು ಸ್ಟಡಿ ಮಾಡಿಕೊಂಡೇ ಈ ರೀತಿಯ ಒಂದು ಪ್ಯಾಕೇಜ್ ರೆಡಿ ಮಾಡಿದೆ. ಈ ತಿಮ್ಮ ಸ್ವಲ್ಪನೇ ದಿನ ಅವನು ಹೇಳ್ತಾ ಇದ್ದಂತೆ, ಬೆಳ್ತಂಗಡಿ SITಯಲ್ಲಿ ಹೊಸ ಸೆಲ್ಲು ಮಾಡಿದ್ದಾರೆ, ಬೆಡ್ಗಳನ್ನು ಹಾಕಿದ್ದಾರೆ, ಪಾತ್ರೆಗಳನ್ನು ತಂದವರೆ, ಅಡಿಗೆ ಭಟ್ಟನ್ನು ರೆಡಿ ಮಾಡವ್ರೆ. ನಿನ್ನ ಕನಸು, ನಿನಗೆ ಬಂದ ನ್ಯೂಸು ಸರಿ, ಅದು ನಿನ್ನ ತಿರ್ಪೋಕಿ ಕನಸು ಇದೆಯಲ್ಲ ಅದು ಸರಿಯಲ್ಲ. ಯಾಕಂದರೆ ನೀನು ಯಾರನ್ನೂ ಆ ಸೆಲ್ಲೊಳಗಡೆ ನೋಡಬೇಕಂತ ಆಸೆ ಪಡ್ತಾ ಇದೆಯೋ, ನೀನು ಯಾರನ್ನೂ ಆ ಸೆಲ್ಲೊಳಗಡೆ ಊಟ ಮಾಡೋದನ್ನು ನೋಡ್ಕೊಬೇಕಂತ ಅನ್ಸ್ಕೊಂಡಿರ್ತೀಯೋ, ಆ ಬೆಡ್ಗಳು, ಆ ಸೆಲ್ಗಳು, ಆ ಅಡಿಗೆ ಭಟ್ಟ ಮಿಸ್ಟರ್ ತಿಮ್ಮ ನಿನಗೆ ಮತ್ತು ಟೀಮ್ಗಾಗಿ ರೆಡಿ ಮಾಡಿರೋದು. ಈ ಒಂದು ಎಪಿಸೋಡ್ ಇದೆಲ್ಲ, ಇವತ್ತು ನಾವು ಮಾತಾಡ್ತಿರೋ ಎಪಿಸೋಡ್ ಇದೆಲ್ವಾ, ಈ ಬುರುಡೆ ತಿಮ್ಮನ ಒಂದು ಎಪಿಸೋಡ್ ಇದೆಲ್ವಾ, ಇದು ಯಾರಿಗೆಲ್ಲ ಕ್ವಶನ್ ಮಾರ್ಕು ಮತ್ತು ಯಾರಿಗೆಲ್ಲ ಇದು ಬುದ್ಧಿ ಅಂತ ನಾವು ತಿಳಬೇಕಾದ್ರೆ, ಕ್ವಶನ್ ಮಾರ್ಕ್ ಯಾರಿಗೆ? ಸೋಷಿಯಲ್ ಮೀಡಿಯಾ ಅಂತ ಒಂದು ಕ್ಯಾಂಪೇನು ದೇಶದ ಬುನಾದಿಯನ್ನು ಭದ್ರಗೊಳಿಸಲೂಬಹುದು, ಅಥವಾ ದೇಶದ ಬುನಾದಿಯನ್ನು ಹಾಳು ಮಾಡಿಬಿಟ್ಟು ಇಡೀ ದೇಶವನ್ನೇ ಹಾಳು ಮಾಡಬಹುದು, ಇಡೀ ದೇಶದ ಒಂದು ಧರ್ಮ ಸಂಸ್ಕೃತಿಯನ್ನೇ ಹಾಳು ಮಾಡಬಹುದು ಅನ್ನುವ ಡೇಂಜರಸ್ ಏನು ವಾರ್ನಿಂಗ್ ಇದೆ ಅಲ್ವಾ, ಅದು ಈ ಕ್ಯಾಂಪೇನಿಂದ ನಮಗೆ ಗೊತ್ತಾಗಿದೆ. ಬುರುಡೆ ಅನ್ನುವ ಟೂಲ್ ಕಿಟ್ ಇದೆ ಅಲ್ವಾ, ಇದು ಯಾವ ರೀತಿಯಲ್ಲಿ ವರ್ಕೌಟ್ ಆಯಿತು ಅನ್ನೋದು ಗೊತ್ತಿದೆ. ಯೂಟ್ಯೂಬರ್ಗಳು, ಇನ್ಸ್ಟಾಗ್ರಾಮ್ಗಳು, ಫೇಸ್ಬುಕ್ಗಳು ಯಾವ ರೀತಿಯಾಗಿ ಲಂಗು ಲಗಾಮು ಇಲ್ಲದೆ ತಮ್ಮನ್ನು ತಾವು ಹೇಳ್ಕೊಂಡ್ಬಿಟ್ಟು ತಾವೇ ಹೇಳಿದ್ದು ಸರಿ, ನಮಗೆ ಯಾವ ಕಾನೂನೂ ಅನ್ವಯಿಸುವುದಿಲ್ಲ, ನಮ್ಮನ್ನು ಯಾರೂ ಕೇಳುವವರಿಲ್ಲ, ನಾವು ಬಾಯಿಗೆ ಬಂದಕ್ಕೆ ಅವ್ಯಾಚ ಶಬ್ದಗಳಿಂದ ಮಾತಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಯಾರ ಬಗ್ಗೆ ಬೇಕಾದರೂ ಮಾತಾಡ್ಬೋದು ಅನ್ನುವ ಈ ಸ್ವಾತಂತ್ರ್ಯ ಉಪಯೋಗಿಸ್ಕೊಂಡ್ರಲ್ವಾ, ಅದು ದೇಶದ ಸಂಸ್ಕೃತಿ ಮಾತ್ರ ಅಲ್ಲ, ದೇಶದ ಭದ್ರತೆಗೂ ಒಂದಿನ ಡೇಂಜರಸ್ ಆಗುವ ಸಿಚುವೇಶನ್ ಇದೆ ಅಂತ ನಮಗೆ ಗೊತ್ತಾಗಿದೆ. ಅಂತಹ ಕೀಳು ಮಟ್ಟದ ಮಾಧ್ಯಮಗಳು ಮಾಡಿದಾಗಲೂ ಕೂಡ ಅದನ್ನೇ ನಂಬಿಕೊಂಡ್ಬಿಟ್ಟು ಇಹಪರಗಳನ್ನು ಯೋಚಿಸದೆ, ಅದನ್ನು ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ ಹೇಳ್ತಾರೆ, ಅದನ್ನು ಏನನ್ನೂ ನೋಡದೆ, ಯಾವ ಪ್ರೂಫ್ಗಳು ಇಲ್ಲದೆ ಕತೆ ಕಟ್ಟಿ ಕೇಳಿದ ಕತೆಗಳನ್ನು ನೆನಪಿಸ್ಕೊಂಡು ವಾವ್ ವಾವ್ ವಾರೆ ವಾವ್ ಅಂತ ನಾವು ಅವರಿಗೆ ಕಮೆಂಟ್ ಮಾಡಿಕೊಂಡು ಇನ್ನೊಂದು ಕಡೆ ವರ್ಕ್ ಮಾಡ್ತಾ ಇದ್ವಲ್ವ, ಅಂಥ ಅವಿವೇಕಿಗಳಿಗೆ, ಅಂಥ ಅನಾಗರಿಕರಿಗೆ, ಅಂಥ ಮುಟ್ಟಾಳರಿಗೆ, ಅಂಥ ಮತಿಹೀನರಿಗೆ ಇದು ಒಂದು ರೀತಿಯ ವಾರ್ನಿಂಗ್. ಇನ್ನೊಂದು, ರಾಜಕಾರಣಿಗಳು ಮತ್ತು ಸರ್ಕಾರ ಮತ್ತು ವ್ಯವಸ್ಥೆ ಇದೆ ಅಲ್ವಾ, ಹದಗೆಟ್ಟಿ ಕುಲಗೆಟ್ಟಿ ಹೋದ ವ್ಯವಸ್ಥೆಗೆ, ರಾಜಕಾರಣಕ್ಕೆ ಧಿಕ್ಕಾರ ಹೇಳ್ತಾ 13 ವರ್ಷದಿಂದ ಇಂಥದ್ದು ಒಂದು ಪ್ರಪಗಾಂಡ ನಡೀತಾ ಇದೆ, ಈ ರೀತಿಯ ಒಂದು ಅವ್ಯವಸ್ಥೆ ಸುರಾಗಿದೆ, ಈ ರೀತಿಯಲ್ಲೂ ಕೂಡ ಒಂದು ಧರ್ಮವನ್ನು, ಒಬ್ಬ ಧರ್ಮಾಧಿಕಾರಿಯನ್ನು, ಒಬ್ಬ ದೇವರನ್ನು ನಂಬಿಕೆಯನ್ನು ಟಾರ್ಗೆಟ್ ಮಾಡಬಹುದು, ಅವಾಚ್ಯ ಶಬ್ದಗಳಿಂದ, ಅನ್ಪಾರ್ಲಿಮೆಂಟರಿ ವರ್ಲ್ಡ್ ಅಂತ ನಾವು ಹೇಳ್ತೀವಿ, ಅದರಿಂದ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂಥ ಭಾಷೆಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಮಾತಾಡ್ತಾ ಇದ್ರು. ಇದು ನನಗಲ್ಲ, ಇದು ಯಾರಿಗೋ ಅಂತ ಹೇಳಿದ್ದಂಥ ಕಿವಿಗೆ ಕೋಟನ್ನು ಇಟ್ಕೊಂಡು ತಿರುಗ್ತಾ ಇದ್ದ ರಾಜಕಾರಣಿಗಳಿಗೆ, ಆ ಪೊಲೀಸವರಿಗೆ, ಆ ಸಿಸ್ಟಮ್ಗೆ
ನಾಚಿಗೆ ಹಾಕಬೇಕು. ಮತ್ತು ಈಗ ಅವರ ಬುಡಕ್ಕೆ ಯಾವಾಗ ಬಂತು ನೋಡಿ FIRಗಳು, ಅದು ಅವನು ಹೇಳೋದು ಒಂದು ಲೆಕ್ಕದಲ್ಲಿ ಸರಿ ಇದೆ. ಅವನು ಗಿರೀಶ್ ಮಟ್ಟಣ್ಣವ್ರು ಹೇಳ್ತಾರೆ ಚಪಾತಿ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ FIRಗಳಾಗ್ತಾ ಇದ್ದಾವೆ ಅಂತ. ಹೌದು, ಯಾವಾಗ ಚಪಾತಿ ರೀತಿಯಲ್ಲಿ ಆಗ್ಲಿಕ್ಕೆ ಶುರು ಆಯ್ತಂದರೆ ಇವರ ಅಟ್ಟಹಾಸ ಮಿತಿಮೀರಿ ಯಾವಾಗ ಅದು ರಾಜಕಾರಣದ ಮೆಟ್ಲು ಬುಡಕ್ಕೆ ಹತ್ತಲಿಕ್ಕೆ ಶುರು ಆಯಿತು, ಆಗ ಚಪಾತಿ ರೀತಿಯಲ್ಲಿ FIR ಆಗ್ಲಿಕ್ಕೆ ಶುರು ಆಯಿತು. ಕಳೆದ 12-13 ವರ್ಷದಿಂದ ಬೊಬ್ಬಿಟ್ಟು ಕೇಳಿದ್ರು ಕೂಡ ಒಂದು FIR ಮಾಡಿ ಇಂಥ ಅನಾಗರಿಕರು, ಇಂಥ ಅಯೋಗ್ಯರು, ಇಂಥ ಸಮಾಜ ಕಂಟಕರು, ದೇಶದ್ರೋಹಿಗಳು, ಸಮಾಜ ದ್ರೋಹಿಗಳು, ಧರ್ಮದ್ರೋಹಿಗಳು ಈ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಎಲ್ಲಿ ಒಂದು NCR ಆಗಲಿಕ್ಕೂ ರೆಡಿ ಇರಲಿಲ್ಲ. ಈಗ BJP ಅವರಾಗಲಿ, ಅಲ್ಲಿ ಮುಲ್ಲಾ ಬಂದ, ಅಲ್ಲಿ ಸಮೀರ್ ಬಂದ. ಸಮೀರ್ 1 ಕೋಟಿ ವ್ಯೂವರ್ಸ್ ಆಯ್ತಂತ ಹೇಳ್ಕೊಂಡ್ಬಿಟ್ಟು ಇಡೀ ಜನರನ್ನು ದಾರಿ ಆಗ ಕೂಡ ಯಾರೂ ಒಬ್ಬರು ಕ್ಷೇತ್ರದ ಪರ ಸರಿಯಾಗಿ ಗಟ್ಟಿಯಾಗಿ ನಿಂತ್ಕೊಂಡಿರಲಿಲ್ಲ.